ಸಲ ಯಾರು ಗೆಲ್ಬಹುದು ಅಂತೀರಾ? ನೆಕ್ಸ್ಟ್ ಸೀಸನ್ ಹೋದ್ರೆ ನಾನೇ ಗೆಲ್ತೀನಿ ಬ್ರೋ. ಈ ಸೀಸನ್ ಅಲ್ಲಿ ನಮ್ ಹುಲಿ ವರ್ತೂರ್ ಸಂತೋಷ್ ಅವರು, ಇನ್ನೋಸೆಂಟ್ ಡ್ರೋನ್ ಪ್ರತಾಪ್ ಅವರು, ಇವರಿಬ್ರಲ್ಲಿದೆ. ಯಾರಿಗೆದ್ರು ಖುಷಿನೇ. 100 ದಿನ ಆಟ ನೋಡಿ ಓಟ್ ಹಾಕಿ. ಅಲ್ಲ, ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಸಿಂಪತಿ ಅನ್ನೋದ್ರ ಮೇಲೆನೆ ಹೋಗ್ತಾ ಇದೆ ಅವ್ರ ಜರ್ನಿ ಅನ್ನೋದು ಮಾತಿದೆ. ಮತ್ತೆ ಇನ್ನೇನ್ ಗುರು, ಅಲ್ಲಿ ಕರ್ಕೊಂಬಂದು ಜಗಳ ಆಡ್ಬೇಕಾ ಅನ್ಬೇಕಾ? ಮತ್ತೆ ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಒಂದ್ ಹೇಳ್ತೀನಿ ಕೇಳಿ, ದೇವ್ರ ಹತ್ರ ಹೂವು ಇಕ್ಕೋದು ಪ್ರೀತಿಯಿಂದ. ದೇವ್ರಿಗೆಲ್ಲ ಮಾಡಿ ಕಿತ್ತಾಡಿ ಎಲ್ಲ ಇಕ್ಕಲ್ಲ. ಸೊ ಏನೋ ಪ್ರೀತಿಯಿಂದ ಆಡ್ತಾ ಇದಾರೆ. ಅವ್ರ ಮೈಂಡ್ ಗೇಮ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಡ್ರೋನ್ ಪ್ರತಾಪ್ ಅವರು. ಕರ್ನಾಟಕನ ಇವಾಗ ಒಂದು ಇದಕ್ಕೆ ತಂದ್ಬಿಟ್ಟಿದ್ದಾರೆ, ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ನಮ್ಮ ವರ್ತೂರ್ ಸಂತೋಷ್ ಅವರು, ನಮ್ಮ ಹಳ್ಳಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಓಟ್ ಹಾಕಿ ನಮ್ಮ ವರ್ತೂರ್ ಸಂತೋಷ್ ಅವ್ರಿಗೆ, ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ, ನಿಮ್ಗೆ ಯಾರಿಗೆ ಇಷ್ಟ ಆಗ್ತಾರೋ ಅವ್ರಿಗೆ ಹಾಕಿ ಗುರು. 100 ದಿನ ಆಟ ನೋಡಿ. ಇವತ್ತು ಇವ್ರು ಇಷ್ಟ ಆಗ್ಬೋದು, ನಾಳೆ ಅವ್ರು ಇಷ್ಟ ಆಗ್ಬೋದು, ಬಟ್ ಗೆಲ್ಲೋದು ಒಬ್ಬರೇ. ಅದು ನಮ್ಮ ಸುದೀಪ್ ಅಣ್ಣ ಕೈ ಎತ್ತಾರೆ. ಯಾರ ಕೈ ಇರುತ್ತೆ ಅದು ನಾನು ಹೇಳಕ್ಕಾಗಲ್ಲ. 100 ದಿನ ಆಟ ಅಂತ ನಾನೇ ಹೇಳ್ತಿಲ್ವಾ? ನೆಕ್ಸ್ಟ್ ಸೀಸನ್ ಹೋದ್ರೆ ನಾನೇ ಗೆಲ್ತೀನಿ. ನಿಮ್ಮ ಸಪೋರ್ಟ್ಗಳು ನನಗೆ ಬೇಕು. ನೇಮಿಸ್ ಎಷ್ಟು ಕೊಡ ಅಂತ ಇವಾಗ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರೋ, ಬಿಗ್ ಬಾಸ್ ಹೋದ್ಮೇಲೆ ಅಷ್ಟೇ ಪ್ರೀತಿ ಕೊಡಿ. ಆ ಕಪ್ಪು ಗೆದ್ದು ನಮ್ಮ ಅಮ್ಮನ ಮುಖದಲ್ಲಿ ನಗು ತರ್ತೀನಿ, ಕನ್ನಡಿಗರು ಮನ್ಸು ಕೇಳ್ತೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ವಿನಯ್ ಮತ್ತು ಸಂಗೀತ ಅವರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಒಂದ್ ಹೆಣ್ಣಿನ ಮೇಲೆ ಗಂಡಿನ ದರ್ಪ ಚೆನ್ನಾಗಂತೀರಾ ಬ್ರೋ? ಆಕ್ಚುಲಿ ನಮ್ಮ ಕನ್ನಡಿಗರು ಗಂಡ್ಸ್ ಮೇಲೆ ನಿಂತ್ಕೊಂಡು ಈ ಥರ ತೊಡೆ ತಟ್ಟಿದ್ರೆ ಬಾರೋ ಮಗನೆ ಅಂತಾರೆ. ಒಂದು ಹೆಣ್ಣು ಹುಡುಗಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಅವ್ನಿಗೆ ಬೇರೆ ಥರ ಕರೀತಾರೆ. ಅದೆಲ್ಲ ನಾನು ಹೇಳಲ್ಲ. ವಿನಯ್ ಅವರು ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಬಟ್ ಕೋಪದಿಂದ ಏನಕ್ಕೆ ಗುರು ಆಡ್ತೀಯಾ? ನೀವು ವಿಲನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಆಗಿ ನಮ್ಮ ಜನಕ್ಕೆ ಫಸ್ಟು ಹೀರೋ ಆಗಬೇಕು. ನೀವು ಅವ್ರಿಗೆ ವಿಲನ್ ಆಗೋಗ್ಬಿಟ್ರೆ ಯಾರು ತಾನೇ ನಿಮ್ಮನ್ನ ಲೈಕ್ ಮಾಡ್ತಾರೆ? ನಿಮ್ಮನ್ನ ಇಷ್ಟಪಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ನಾನು ನಿಮ್ಮನ್ನ ಹೇಟ್ ಮಾಡ್ತಿಲ್ಲ. ನಾನು ಹೇಳ್ತಿರೋದು, ಇವಾಗ ನಾನು 1 hour 1.5 hour ಕುಂತ್ಕೊಂಡು ನೋಡಿದಾಗ ನನಗೇನು ಅನ್ಸುತ್ತೆ ಅದನ್ನು ನಾನು ಹೇಳಲೇಬೇಕಾಗುತ್ತೆ. ನೀವು ಇವತ್ತು ಆಡಿಲ್ಲ, ಇವತ್ತು ನೀವು ಚೆನ್ನಾಗಿ ಆಡಿಲ್ಲ, ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ಅದನ್ನ ಹೇಳಲೇಬೇಕು. ಅದನ್ನ ಏನಕ್ಕೆ ಇವ್ನು ಹಂಗೆ ಹೇಳ್ದ ಅಂತ ಮ್ಯಾಟ್ರೇ ಇಲ್ಲ ಗುರು. ಏನಕ್ಕೆ ಅಂದರೆ ನಾವು ತಾನೇ ನೋಡೋದು. ಅಷ್ಟು ಟೈಮ್ ಕೊಟ್ಬಿಟ್ಟು ನಿಮ್ಮನ್ನ ನೋಡ್ತೀವಿ ಅಂದರೆ ಹೇಳೋ ರೂಲ್ಸ್ ನಮಗಿದೆ. ನೀವೇನು ತಪ್ಪು ಮಾಡಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ನೆಕ್ಸ್ಟ್ ಇನ್ನೊಬ್ರು ಮಾಡಬಾರ್ದು. ನಿಮ್ಮನ್ನ ನೋಡಿ ಇನ್ನೊಂದು 4 ಜನ ಕಲಿತ್ರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಆಟ ಆಡೋದ್ರಲ್ಲಿ ತಪ್ಪೇ ಇಲ್ಲ. ಸುಮ್ಮನೆ ಜಗಳ ಆಡಬೇಡಿ. ಹೆಣ್ಮಕ್ಳ ವಿಷಯಕ್ಕೆ ಹೋಗ್ಬೇಡ ಗುರು. ನಿಮ್ದೊಂದು ಗತ್ತಿದೆ, ಅದನ್ನ ಮೇಂಟೈನ್ ಮಾಡು. ಸೊ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಬಕೆಟ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು, ಅದು ಸರಿನಾ? ವಿನಯ್ ಮತ್ತು ಕಾರ್ತಿಕ್ ಗುಡ್ ಫ್ರೆಂಡ್ ಆಗಿದ್ರು ಅಲ್ಲಿ. ಅದನ್ನ ನಾನೇನು ಹೇಳೋಕ್ಕಾಗಲ್ಲ. ಇವತ್ತು ಒಂದು ಮನೇಲಿ ನಾನು ನೀವು ಇರ್ತೀರಾ, ಅಲ್ಲಿ ಸೀನ್ ಹೆಂಗಿರುತ್ತೆ ಗೊತ್ತಾ? ಇವತ್ತು ಶಿಷ್ಯ ಹೋಗೋ ಅಂತೀವಿ, ನಾಳೆ ಮಚ್ಚ ಬಾರೋ ಅಂತೀವಿ. ಸೊ ಸಿಚುವೇಶನ್ಗಳು ಆ ಥರ ನಡೀತದೆ. ಅಲ್ಲಿ ಒಂದೊಂದು ಮಾತುಗಳು ಬರುತ್ತೆ, ಅದೇ ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಕುಂತ್ಬಿಟ್ಟು ಗುಂಡೋಡ್ಸಿದ್ರು. ಕಾರ್ತಿಕ್ ಅವರು ಹೈ ಹೋದ್ರು, ಸಂಗೀತ ಅವರು ಕೆಳಗಡೆ ಬಂದರು. ಸೊ ಅಲ್ಲಿ ನಮ್ಮ ಕನ್ನಡಿಗರು ಪ್ರೀತಿ ಕಮ್ಮಿ ಮಾಡಿಬಿಟ್ರು ಸಂಗೀತ ಅವ್ರಿಗೆ. ಇವಾಗ ಏನೋ ಮಾಡ್ತಾ ಇದ್ದಾರೆ, ಬಟ್ ಅಷ್ಟು ಜನ ನಮ್ಮ ಪ್ರತಾಪ್ನ ಸಂಗೀತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ನೋಡ್ತಾ ಇದ್ದಾರೆ, ಸಪೋರ್ಟ್ ಇದ್ದೇ ಇರುತ್ತೆ. ಯಾರು ಪ್ರೀತಿಯಿಂದ ಆಡ್ತಾರೋ ಅವ್ರು ಮನ್ಸು ಕೊಡ್ತಾರೆ, ಓಟ್ ಹಾಕ್ತಾರೆ. ಕಾಂಚಾಲಿ ಮಾಡಿದ್ರೆ ಶಿಷ್ಯ ನೀನಲ್ಲ ಅವ್ನು ಗೆಲ್ತಾನೆ ಹೋಗು ಅಂತಾರೆ. ಇದನ್ನ ಹಾಕೊಳ್ರಿ. ಇತ್ತೀಚೆಗೆ ಸಂಗೀತ ಅವರು ಕ್ಯಾಮ್ರಾ ಮುಂದೆನೆ ಅಳ್ತಾ ಇದ್ದಾರೆ. ಇಬ್ರು ಅಳಮುಂಜಿ ಅವರು ಜೋಡಿ ಆದ್ರ ಅನ್ನೋ ರೀತಿಯಲ್ಲಿ ಟಾಕ್ ಶುರುವಾಗಿಬಿಟ್ಟಿದೆ. ಅಲ್ಲ, 100 ದಿನ ಇರಬೇಕು ಮನೇಲಿ, ಅಲ್ಲೇ ಅಳ್ಬೇಕಾಗತ್ತೆ. ಇನ್ನೇನು ಬಾತ್ರೂಮಲ್ಲಿ ಕುಂತ್ಕೊಂಡು ಹತ್ರ ಪ್ರತಾಪ್ ಕೇಳ್ತಾರೆ, ನೋಡು ಅವ್ನು ಬಾತ್ರೂಮಲ್ಲಿ ಕುಂತ್ಕೊಂಡು ಹತ್ಬಿಟ್ಟ ಅಂತ. ಆಚೆ ಬಂದರೆ ಹಿಂಗೆ ಹೇಳ್ತೀರಾ ಗುರು? ದೇವ್ರು ಕಣ್ಕೊಟ್ಟಿರೋದೇನಕ್ಕೆ? ಅದ್ರ ಒಳಗಡೆ ನೀರಿಟ್ಟಿರೋದೇನಕ್ಕೆ? ಬೇಜಾರಾದರೆ ಅಳಕ್ಕೆ, ಕೋಪ ಬಂದರೆ ಮಾತಾಡೋಕ್ಕೆ. ಅದೆರಡೂ ಮಾಡ್ತಾ ಇದ್ದಾರೆ. ಸಂಗೀತ ಒಂದು ಸ್ಟ್ರಾಂಗ್ ಗೆಲ್ಲು. ಹೇಳ್ಬೇಕು ಅಂದರೆ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಷ್ಟು ಟಾರ್ಗೆಟ್ ಮಾಡ್ತಾರೋ ಅಷ್ಟು ಫೇಮಸ್ ಆಗ್ತಾರೋ ಅವರು, ಅಷ್ಟು ಜನ ಇಷ್ಟಪಡ್ತಾರೆ. ಅದು ರಿಯಾಲಿಟಿ ಆಗ್ತಿರೋದೇ ಅದು. ನಮ್ಮ ಡ್ರೋನ್ ಪ್ರತಾಪು, ನಮ್ಮ ವರ್ತೂರ್ ಸಂತೋಷು ನನ್ನ ಫೇವ್ರೇಟು, ನಮ್ಮ ಕನ್ನಡಿಗರ ಫೇವ್ರೇಟು. ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿ. ನನಗೆ ಇಷ್ಟ ಆದವ್ರಿಗೆ ನಾನು ವೋಟ್ ಮಾಡ್ತೀನಿ. ನೀನು ಏನಕ್ಕೆ ಮಾಡಿದೆ ಅಂತ ನನಗೆ ಕೇಳಂಗಿಲ್ಲ. ಏನಕ್ಕೆ ನಾನು TV ನೋಡ್ತೀನಿ ಗುರು, ನಾನು ಜಿಯೋ ನೋಡ್ತೀನಿ ಗುರು, ಹೇಳೋ ರೈಟ್ಸ್ ನನಗಿದೆ. ಬ್ಯಾಟ್ ಕಮೆಂಟ್ ಹಾಕಿದ್ರೆ ಹಾಕ್ಬಿಡ್ರಿ, ಬೈಸ್ಕೊಳ್ತೀನಿ. ನಾನು ಕಿತ್ತೋದವನು ಏನಿವಾಗ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ನಮ್ಮ ಅಣ್ಣ ಗುರು ಅವರು. ನಾನು ಹೇಳ್ತಿಲ್ವಾ, ಐ ಹೋಪ್ ನೆಕ್ಸ್ಟ್ ಸೀಸನಲ್ಲಿ ನೀವೇ ನನ್ನ ನೋಡ್ತೀರಾ, ನೀವೇ ಮಾತಾಡ್ತೀರಾ. ನೆಕ್ಸ್ಟ್ ಸೀಸನ್ ನಾನು ಹೋದ್ರೆ ಸುದೀಪ್ ಅಣ್ಣನ ಕೈಯಲ್ಲಿ ನನ್ನ ಕೈ ಇರುತ್ತೆ. ಅದು ನಮ್ಮ ಅಮ್ಮನ ಕನಸು, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ನೆಕ್ಸ್ಟ್ ಸೀಸನ್ಗೆ ಗೊತ್ತಿಲ್ಲ, ನಮ್ಮ ಜನ ಅಭಿಮಾನ ಪ್ರೀತಿ ಕೊಟ್ಟರೆ ಹೋಯ್ತೀನಿ. ಸುದೀಪ್ ಅಣ್ಣ ಇವತ್ತು ನಾಳೆ ಬರಲ್ಲ ಅಂದರು, ತುಂಬಾ ಬೇಜಾರಾಗೋಯ್ತು ಅಣ್ಣ. ಬಿಗ್ ಬಾಸ್ ನೋಡಲ್ಲ ಅಣ್ಣ ಇವತ್ತು ನಾಳೆ, ನೀವು ಬಂದಮೇಲೆ ನೋಡೋದು. ಆಲ್ರೆಡಿ ತುಂಬ ಜನ ಬೇಜಾರಾಗಿದ್ದಾರೆ, ನಾನು ಒಬ್ಬ ಅದರಲ್ಲಿ. ನಿಮ್ಮ ವಾಯ್ಸು, ನಿಮ್ಮ ಸ್ಟೈಲು ಟನ್ ಅಂತ ಬರುತ್ತಲ್ವಾ, ಸಕಲಾಗಿರುತ್ತೆ. ಐ ಲವ್ ಯು ಅಣ್ಣ, ಮಿಸ್ ಯು. ಬೇಗ ಬನ್ನಿ ಮ್ಯಾಚ್ ಆಡಿಕೊಂಡು. ಐ ಲವ್ ಯು.
ಥ್ಯಾಂಕ್ ಯು.